ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶಿಲ್ಪರಾಜ್ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇದು ಬಂದು ಸಾಟರ್ಡೆ ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಹಾಸ್ಪಿಟಲ್ಗೆ ಜನರಲ್ ಚೆಕಪ್ಗೆ ಅಂತ ಹೋಗ್ತಾ ಇದ್ದೀವಿ. ಈಗ ನನಗೆ ಎಷ್ಟು ಮಂತು, ಇವತ್ತಿನ ಚೆಕಪ್ಪಲ್ಲಿ ಡಾಕ್ಟರ್ ಏನು ಹೇಳ್ತಾರೆ, ಏನೆಲ್ಲ ಅಂತ, ಇವತ್ತಿನ ದಿನ ಯಾವ ಥರ ಹೋಗುತ್ತೆ ಅಂತ ನಿಮ್ಮ ಹತ್ರ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ. ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಬನ್ನಿ, ವಿಡಿಯೋ ಕಂಟಿನ್ಯೂ ಆಗುತ್ತೆ, ಹೋಗೋಣ. ಹೊರಡೋಣ ರೀ. ಇನ್ನು ಡೈರೆಕ್ಟ್ ಮನೆಯಿಂದ ಹಾಸ್ಪಿಟಲ್ಗೆ ಹೊರಟ್ವಿ. ಹೋಗೋ ದಾರಿಲಿ ಪೆಟ್ರೋಲು ಖಾಲಿಯಾಗಿತ್ತು, ಹಂಗಾಗಿ ಪೆಟ್ರೋಲ್ ಫಿಲ್ ಮಾಡಿಸ್ಕೊಂಡು ಹಂಗೆ ಏರ್ ಕೂಡ ಫಿಲ್ ಮಾಡ್ಕೋತಾ ಇದ್ದೀವಿ. ಅಲ್ಲಿ ಯಾರೂ ಬೇರೆ ಏರ್ ಫಿಲ್ ಮಾಡೋರು ಇರಲಿಲ್ಲ, ಇನ್ನು ಹಂಗಾಗಿ ನಮ್ಮ ಹಸ್ಬೆಂಡೇ ಫಿಲ್ ಮಾಡಿಕೊಂಡ್ರು. ಇನ್ನು ಹಾಸ್ಪಿಟಲ್ಗೆ ರೀಚ್ ಆದ್ವಿ. ನಾವು ತೋರಿಸ್ಕೋತಾ ಇರೋ ಹಾಸ್ಪಿಟಲ್ ಬಂದು ವಿಜಯನಗರದಲ್ಲಿದೆ, ಸುಶೀಲಮ್ಮ ಹೆಲ್ತ್ ಕೇರ್ ಅಂತಂದೇಳಿ. ತುಂಬಾ ಚೆನ್ನಾಗಿ ಡಾಕ್ಟರ್ ಟ್ರೀಟ್ ಮಾಡ್ತಾರೆ. ಇಲ್ಲಿ ಡಾಕ್ಟರ್ ಬಂದು ಇದು ಕಾಂಗ್ರೋ ಕೇರಲ್ಲಿ ವರ್ಕ್ ಮಾಡ್ತಿದ್ದಾರೆ. ಇಲ್ಲಿ ಸಪ್ರೇಟ್ ಕ್ಲಿನಿಕ್ ಇದೆ ಅವ್ರದ್ದು. ಸೊ ತುಂಬಾ ಚೆನ್ನಾಗಿ ಡಾಕ್ಟರ್ ನೋಡ್ತಾರೆ. ಹಾಸ್ಪಿಟಲ್ ಕನ್ಸಲ್ಟೇಷನ್ನು ಮುಗೀತು. ಇನ್ನು ಹೊರಗಡೆ ಬಂದು ಎಳ್ಳೀರು ಕಾಣ್ತು. ಸೊ ಎಳ್ಳೀರು ಕುಡ್ಕೊಂಡು ಮನೆಗೆ ಬಂದ್ವಿ. ಡಾಕ್ಟ್ರು ಏನು ಹೇಳಿದ್ರು ಅಂತಂದು ಹೇಳಿದ್ರೆ, ನಾನು ಹೋಗಿದ್ದು ಬರೀ ನಾರ್ಮಲ್ ಚೆಕಪ್ಗೆ ಅಷ್ಟೇ. ಇವತ್ತು ಯಾವುದೇ ಥರ ಸ್ಕ್ಯಾನಿಂಗ್ ಅಥವಾ ರಿಪೋರ್ಟ್ಸ್ ಚೆಕ್ ಮಾಡೋದು ಅಥವಾ ಯಾವುದೇ ಥರ ಟೆಸ್ಟ್ಗಳು ಏನೂ ಇರಲಿಲ್ಲ. ಇನ್ನು ಡೈರೆಕ್ಟಾಗಿ ಹಾಸ್ಪಿಟಲ್ಗೆ ಹೋಗಿ ಜಸ್ಟ್ ನಾರ್ಮಲ್ ಚೆಕಪ್ ಎಲ್ಲ ಮಾಡಿಸ್ಕೊಂಡು ಇನ್ನು ಸ್ಕ್ಯಾನಿಂಗಿಗೆ ಡೇಟ್ ಬರೆಸ್ಕೊಂಡು ಬಂದಿದ್ದೀವಿ. ಈಗ ನನಗೆ ಎಷ್ಟು ಮಂತು ಅಂತ ಕೇಳಿದ್ರೆ 7.5 ಮಂತ್ ರನ್ನಿಂಗಲ್ಲಿದೆ. ಸೊ ನೆಕ್ಸ್ಟ್ ಮಂತ್ 15ಗೆ 7 ಕಂಪ್ಲೀಟ್ ಆಗಿ 8ಗೆ ಬೀಳುತ್ತೆ. ಆವಾಗ ನನಗೆ ಸ್ಕ್ಯಾನಿಂಗ್ ಹೇಳಿದ್ದಾರೆ, ಡಾಪ್ಲರ್ ಸ್ಕ್ಯಾನ್ ವಿತ್ ಗ್ರೋತ್ ಸ್ಕ್ಯಾನ್ ಅಂತಂದು ಹೇಳ್ಬಿಟ್ಟು. ಇನ್ನು ಸ್ಕ್ಯಾನು ನೆಕ್ಸ್ಟ್ ಮಂತಲ್ಲಿ ಮಾಡಿಸ್ಕೊಂಡು ರಿಪೋರ್ಟ್ಸ್ ತೊಗೊಂಡು ಹೋಗಬೇಕು. ಇನ್ನು ಆ ದಿನ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಇದು ಬಂದು ಮಂಡೇ ಮಾರ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಮಾರ್ನಿಂಗ್ ಪೂಜೆ ಡ್ಯೂಟಿ ನಂದಲ್ಲ, ನಮ್ಮ ಹಸ್ಬೆಂಡು ಅವರೇ ಮುಗಿಸ್ಕೊಂಡು ಬೆಳಗ್ಗೆ ಡ್ಯೂಟಿಗೆ ಹೋಗ್ಬಿಡ್ತಾರೆ. ಆದರೆ ಇವತ್ತು ಅವ್ರಿಗೆ ಮಾರ್ನಿಂಗ್ ಶಿಫ್ಟ್ ಇರೋದ್ರಿಂದ ಬೆಳಗ್ಗೆ 5-5:30ಗೆಲ್ಲ ಅವರು ಹೊರಟುಬಿಟ್ರು. ಹಂಗಾಗಿ ಇನ್ನು ಪೂಜೆ ಮಾಡೋದಕ್ಕೆ ಅವರಿಗೆ ಟೈಮ್ ಸಾಕಾಗಲಿಲ್ಲ. ಇನ್ನು ನಾನು ಸ್ವಲ್ಪ ಬೇಗ ಏನು ಪೂಜೆ ಮಾಡೋದಕ್ಕೆ ಹೋಗಿಲ್ಲ, ಬಿಕಾಸ್ ಹೊಟ್ಟೆ ಹಶ್ವಾಗತ್ತೆ ಅಂತಂದೇಳಿ ಬ್ರೇಕ್ಫಾಸ್ಟ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಅದಾದಮೇಲೆ ಫ್ರೆಶ್ ಅಪ್ ಆಗಿ ಆಮೇಲೆ ಪೂಜೆನ ಮಾಡ್ತಾಯಿದ್ದೀನಿ. ಪ್ರೆಗ್ನೆನ್ಸಿಲಿ ಇರೋದ್ರಿಂದ ಖಾಲಿ ಹೊಟ್ಟೆಯಲ್ಲೇ ಪೂಜೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡೇ ಪೂಜೆ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ಡೈಲಿ ದೀಪ ಹಚ್ಚೋದಾದರೆ ಬೆಳಗ್ಗೆನೇ ನಾರ್ಮಲಾಗಿ ಪೂಜೆ ಮಾಡಿಬಿಡ್ಬೋದಿತ್ತು. ಸೊ ಇವತ್ತು ಸೋಮವಾರ ಆಗಿರೋದ್ರಿಂದ, ವಾರ ಆಗಿರೋದ್ರಿಂದ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಮನೆ ಎಲ್ಲ ಮಾಪ್ ಹಾಕಿ ಅದಾದಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಕೆಲಸ ಮುಗಿಸ್ಕೊಂಡೇ ಪೂಜೆ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಲೇಟಾಗೆ ತಡವಾಗಿ ಆದರೂ ಪರವಾಗಿಲ್ಲ ಅಂತಂದೇಳಿ ಲೇಟಾಗೆ ಪೂಜೆನ ಮುಗಿಸ್ಕೊತಾ ಇದ್ದೀನಿ. ಇನ್ನು ನನಗೆ ಸ್ವಲ್ಪ ನೆಲ ಒರೆಸ್ಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೆ, ಬಿಕಾಸ್ ಟೈಲ್ಸ್ ಅಲ್ವಾ, ಜಾರ್ಬಿಟ್ರೆ ನನಗೆ ಕೆಲವೊಂದು ಸತಿ ಕಾಲು ಬೇಗ ಸ್ಲಿಪ್ ಆಗಿಬಿಟ್ರೆ ಹೆಂಗೆ ಅಂತಂದು ಹೇಳ್ಬಿಟ್ಟು ಹಂಗಾಗಿ ನಿಧಾನಕ್ಕೆ ಪೂಜೆನ ಮುಗಿಸ್ಕೊಂಡೆ. ಇನ್ನು ಪೂಜೆನೂ ಕಂಪ್ಲೀಟ್ ಆಯಿತು. ಇದಾದಮೇಲೆ ಮಧ್ಯಾಹ್ನ ಲಂಚ್ಗೆ ಪ್ರಿಪೇರ್ ಮಾಡಬೇಕು. ಇನ್ನು ಪೂಜೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತಂದೇಳಿ ಇನ್ನು ತಲೆ ಎಲ್ಲ ಒಣಗಿಸ್ಕೊತಾ ಇದ್ದೀನಿ. ಇವತ್ತು ಕ್ಲೈಮೇಟ್ ಫುಲ್ಲು ಕೂಲಾಗಿದೆ, ಬಿಸಿಲೂ ಸಹ ಇಲ್ಲ. ಹಂಗಾಗಿ ಹೊರಗಡೆ ಹೋಗಿ ಒಣಗಿಸ್ಕೊಳ್ಳೋದಕ್ಕಾಗಲ್ಲ. ಇನ್ನು ಹಂಗಾಗಿ ಫಸ್ಟ್ ಒಂದು ಪ್ಲಕ್ಕರ್ನ ಇಟ್ಕೊಂಡ್ಬಿಟ್ಟು ಅದಾದಮೇಲೆ ಮನೇಲಿ ನಮ್ಮ ಅತ್ತೆ ಸ್ವಲ್ಪ ಹೂವನ ಕೊಟ್ಟಿದ್ರು. ಅವರು ವೀಕ್ಲಿ ಹೂವು ತೊಗೊಂಡು ಚೆನ್ನಾಗಿ ಎಲ್ಲ ಕಟ್ಟಿ ಇಟ್ಟಿರ್ತಾರೆ. ಇನ್ನು ನನಗೂ ಕೊಡ್ತಾ ಇರ್ತಾರೆ ಮುಡ್ಕೊಳ್ಳೋದಕ್ಕೂ ಮತ್ತು ಪೂಜೆಗೂ ಎಲ್ಲನೂ. ಇಷ್ಟೇ ಈ ವಿಡಿಯೋ. ಇನ್ನು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿದೆ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.